ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಗೋಬಿ ಮಟರ್ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಅದ್ರ ಜೊತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಮಲ್ಬೆರಿ ಹಾಕಿರೋದು ಕೆಲವು ಪ್ಲಾಂಟ್ಸ್ಗಳ ಬಗ್ಗೆ ನಿಮಗೆ ಗೊತ್ತು. ಸೊ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ. ಮಲ್ಬೆರೀಸ್ ಎಲ್ಲ ಹಣ್ಣಾಗಿದೆ ನೋಡಿ, ಬ್ಲ್ಯಾಕ್ ಕಲರ್ ಆಗಿ. ಲಾಸ್ಟ್ ಟೈಮ್ ಎಲ್ಲ ವೀಡಿಯೋಸ್ ಅದ್ರ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಹಾಕಿದ್ದೀನಿ. ಸೊ ಅದು ಹಾರ್ವೆಸ್ಟಿಂಗ್ ಮಾಡಿದೆ. ಸೊ ಚಿಕ್ಕದಾದರೂ ಕೂಡ ಕೊಡೋ ಖುಷಿ ತುಂಬ ದೊಡ್ಡದಾಗೇ ಇರುತ್ತಲ್ಲ. ಈಗ ನೆಕ್ಸ್ಟ್ ಗೋಬಿ ಮಟರ್ ಹೇಗೆ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ಮಳ್ತಾ ಇರೋ ನೀರಿಗೆ ಗೋಬಿನ ಕ್ಲೀನ್ ಮಾಡಿ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ. ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು, ಬಟಾಣಿ ಹಾಗೂ ಕಸೂರಿ ಮೇಥಿ, 2 ಚಕ್ಕೆ, ಲವಂಗ ಹಾಗೂ ಸ್ವಲ್ಪ ಸೋಂಪು, ಒಂದು 4-5 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಅರ್ಧ ಕ್ಯಾಪ್ಸಿಕಮ್, ಪಲಾವ್ ಎಲೆ, 1 ಟೊಮೆಟೊ ಹಾಗೂ 1 ಈರುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಗೋಬಿನ ನೋಡಿ ಎಲ್ಲ ಕ್ಲೀನ್ ಮಾಡಿರೋ ಗೋಬಿನ ಹಾಕ್ಕೊಂಡಿದ್ದೀನಿ. ಹಾಗೂ ಖಾರದ ಪುಡಿ 1 ಸ್ಪೂನು, 1 ಸ್ಪೂನಷ್ಟು MTR ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ನೋಡಿ ಈ ಥರ ನೀಟಾಗಿ ಫೈನ್ ಪ್ಯೂರಿ ಆಗಬೇಕು. ಒಗ್ಗರಣೆಗೆ 2 ಚಕ್ಕೆ, 2 ಲವಂಗ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ, ಹಾಗೆ 2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್, 1 ಈರುಳ್ಳಿನ ಸಣ್ಣಕ್ಕೆ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿರೋದನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿನೂ ಕೂಡ ನಾನು ಈಗಲೇ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೆಲವೊಂದು ಸರಿ ಸೀದೋಗ್ಬಿಡುತ್ತೆ, ಸೊ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ. ಬಟಾಣಿ ಕೆಲವೊಂದು ಸರಿ ಹಸಿ ಬಟಾಣಿ ಇರಲಿಲ್ಲ ಅಂದರೆ ಬಟಾಣಿನ ಬೆಳಿಗ್ಗೆ ನೆನೆಸಿಟ್ಬಿಟ್ಟು ಸಂಜೆ ಮಾಡ್ಬೋದು, ಇಲ್ಲ ರಾತ್ರಿ ನೆನೆಸಿಟ್ಬಿಟ್ಟು ಕೂಡ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಬೇಯೋದಕ್ಕೆ ನಾನು ಉಪ್ಪು ಮತ್ತು ಅರಿಶಿನದ ಪುಡಿನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಒಂದು 40% ಅಷ್ಟೆಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಗೋಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಬಿನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಎಣ್ಣೆನೆಲ್ಲ ಅದು ಶಾಲೋ ಫ್ರೈ ಆಗೋವರೆಗೂ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ನಾನ್, ದೋಸೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ನು. ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಎಲ್ಲರೂ ಒಂದೇ ಮೆಥಡ್ ಮಾಡ್ತಾರೆ, ಎಲ್ಲದನ್ನು ಈರುಳ್ಳಿ ಟೊಮೆಟೊ ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡೋದು. ಸೊ ಅಲ್ಲ, ಒಂದೊಂದಕ್ಕೂ ಪನ್ನೀರ್ ಬಟರ್ ಮಸಾಲ ಬೇರೆ, ಟಿಕ್ಕಾ ಮಸಾಲ ಬೇರೆ, ಗೋಬಿ ಮಟರ್ ಮಸಾಲ ಬೇರೆ. ಸೊ ಒಂದೊಂದು ಥರ ಇರುತ್ತೆ. ಒಂದೊಂದು ಕೂಡ ಮಾಡೋ ವಿಧಾನವೂ ಕೂಡ ಇರುತ್ತೆ. ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೋದನ್ನು ಮರ್ತುಬಿಟ್ಟೆ, ಸೊ ಅದಕ್ಕೆ ನೋಡಿ ಈಗ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡೋ ಅರ್ಜೆಂಟಲ್ಲಿ ಅದು ಮರ್ತೋಗ್ಬಿಡ್ತು. ಸೊ ಈಗ ಹಾಕಿದ್ರೆ ಏನು ಪರವಾಗಿಲ್ಲ, ಟೇಸ್ಟ್ ಏನಿದಾಗಲ್ಲ. ನೋಡಿ ಎಲ್ಲ ನೀರೆಲ್ಲ ಹಿಂಗೋವರೆಗೂ, ನಾನು ಆಗಲೇ ಎಷ್ಟು ನೀರು ಹಾಕಿದ್ದೆ ಅಲ್ಲ ಅದೆಲ್ಲ ಹಿಂಗೋವರೆಗೂ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿದ್ದೆ. ಈಗೆಲ್ಲ ನೀರು ಹಿಂಗೋಗಿದೆ. ಈಗ 1 ಸ್ಪೂನ್ ಖಾರದ ಪುಡಿ, MTR ಸಾಂಬಾರು ಪುಡಿ, ಗರಂ ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ MTR ಸಾಂಬಾರು ಪುಡಿ, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲ ಬೇಡ, ಕ್ವಿಕ್ಕಾಗುತ್ತೆ, ಟೇಸ್ಟಿ ಚೆನ್ನಾಗಿರುತ್ತೆ, ಆರಾಮಾಗಿ ಮಾಡ್ಬೋದು, ಡಿಫ್ರೆಂಟಾಗಿರುತ್ತೆ. ಈ ಮಸಾಲಗಳು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಮೊದಲೇ ಹಾಕಿದ್ರೆ ಏನಾಗುತ್ತೆ, ನೀರಿಂಗೆ ಬೇಕಾದ್ರೆ ಎಲ್ಲ ಘಾಟ್ ಆಗುತ್ತೆ, ಸೀದೋಗುತ್ತೆ. ಅದಕ್ಕೇ ಯಾವಾಗಲೂ ಏನೇ ಖಾರ ಹಾಕೋದಿದ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಕ್ಕೊಂಡ್ರೆ ಅದಕ್ಕೂ ನೀಟಾಗಿ ಹಿಡಿಯುತ್ತೆ. ನೋಡಿ ಇವಾಗೆಲ್ಲ ಆಗಿದೆ, ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಸೊ ಇವಾಗ ಒಂದು 1/4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಆ ಖಾರದ ಪುಡಿ ಇದು MTR ಸಾಂಬಾರು ಪುಡಿ ಎಲ್ಲ ಅದಕ್ಕೆ ನೀಟಾಗಿ ಹೊಂದ್ಕೋಬೇಕು. ಸೊ ಹೊಂದ್ಕೋಬೇಕು ಅಂದರೆ ಸ್ವಲ್ಪ ನೀರೆಲ್ಲ ಹಾಕಿ ಇನ್ನೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದರೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಆಯಿಲ್ ಏನು ಜಾಸ್ತಿ ಬೇಕಾಗಿಲ್ಲ, ನಾವು ಹಾಕಿರೋ ಆಯಿಲು ಕೂಡ ಅದು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಅಷ್ಟು ನೀಟಾಗಿ. ನೋಡಿ ಸೈಡಲ್ಲೆಲ್ಲ ಯಾವ ಥರ ಬಂದಿದೆ ಅಂತ. ನಾವು ಸ್ವಲ್ಪ ಹಾಕಿರೋ ಆಯಿಲು ಕೂಡ ಅದು ಆಚೆ ಬರುತ್ತೆ. ನೀವು ಬೇಕಾದ್ರೆ ಅದನ್ನು ಫಿಲ್ಟ್ರ್ ಮಾಡಿ ತೆಗೆದು ಹಾಕ್ಬಿಟ್ಟು ಬರೀ ಅಷ್ಟನ್ನು ಮಾತ್ರ ಊಟ ಮಾಡ್ಬೋದು. ಅಂದರೆ ಇದು ಆಯಿಲೆಲ್ಲ ಜಾಸ್ತಿ ಹಿಡಿಯಲ್ಲ, ಬಟರ್ ಎಲ್ಲ ಏನು ಬೇಕಿಲ್ಲ. ಮೇನ್ ಇದಕ್ಕೆ ನೀವು ಆಲೂಗಡ್ಡೆನೂ ಕೂಡ ಬೇಯಿಸ್ಬಿಟ್ಟು ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇದೇ ತುಂಬ ಚೆನ್ನಾಗಿರುತ್ತೆ, ಸಾಕಾಗುತ್ತೆ ಇಷ್ಟೇ. ನೋಡಿ ಈಗ ಲಿಡ್ ಓಪನ್ ಮಾಡಿದೆ, ಆಲ್ಮೋಸ್ಟ್ ಆಗಿದೆ. ಟೇಸ್ಟ್ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಎಣ್ಣೆ ಎಲ್ಲ ಯಾವ ಥರ ಆಚೆ ಬಂದಿದೆ ನೀಟಾಗಿ. ನಾವು ಎಷ್ಟು ಹಾಕಿರ್ತೀವೋ ಅಷ್ಟು ಬರುತ್ತೆ, ಇದನ್ನು ಇಟ್ಕೊಳ್ಳಲ್ಲ. ನೋಡಿ ಹಾಕಿರೋದೇ ಒಗ್ಗರಣೆಗೆ ಸ್ವಲ್ಪ ಆಯಿಲು, ಅದು ಕೂಡ ಆಚೆ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರೆಸಿಪಿನೂ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಟೆರೆಸ್ ಗಾರ್ಡನಲ್ಲಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರ ವೀಡಿಯೋನು ಹಾರ್ವೆಸ್ಟಿಂಗ್ ವೀಡಿಯೋನು ಕೂಡ ಹಾಕಿದ್ದೀನಿ. ಏನಂದರೆ ಮಲ್ಬೆರಿ ತುಂಬ ಹೆಲ್ತಿ ಪರ್ಪಸ್ಸಿಂದ ಒಳ್ಳೆಯದು. ಹಾಗೂ ಇದನ್ನು ಏನಂದರೆ ಬಾಡಿನ ಡಿಟಾಕ್ಸಿನ್ ಮಾಡುತ್ತೆ, BP, ಶುಗರ್ಗೆ, ಆಲ್ಮೋಸ್ಟ್ ಎಲ್ಲ ಥರ ಹೆಲ್ತ್ ಕೂಡ ಈ ಬೆರೀಸ್ ತುಂಬ ಒಳ್ಳೆಯದು. ಇದು ಅಂಗಡಿನಲ್ಲಿ ಸ್ವಲ್ಪ ಶಾಪ್ಗಳಲ್ಲಿ ಸಿಗೋದು ಕಷ್ಟ, ಏಕೆಂದರೆ ಅದು ಬೇಗ ಹಾಳಾಗಿಬಿಡುತ್ತೆ. ಸೊ ಅವತ್ತು ಕಟ್ ಮಾಡಿ ಅವತ್ತೇ ತಿನ್ನಬೇಕು. ಸೊ ಹಂಗಾಗಿ ಅದು ಸ್ವಲ್ಪ ಕೆಲವು ಬೆರೀಸ್ಗಳು ಕಾಸ್ಟ್ಲಿ ಇರುತ್ತೆ, ಇಲ್ಲ ಸಿಗೋಲ್ಲ. ಸೊ ಈ ಥರ ಪ್ಲ್ಯಾಂಟ್ಗಳು ಆಗೋದ್ರಿಂದ ಇಷ್ಟು ಚಿಕ್ಕ ಪ್ಲ್ಯಾಂಟಲ್ಲಿ ಇಷ್ಟು ಚೆನ್ನಾಗಿ ಸಿಕ್ಕಿದೆ. ಇನ್ನೂ ಒಂದು 3-4 ಇದೆ. ಸೊ ಅದು ಸ್ವಲ್ಪ ಹಣ್ಣಾಗಬೇಕು, ಅದು ನಾವು ಯಾವಾಗ ಹಣ್ಣಾಗುತ್ತೋ ಅವಾಗ ಬಳಸ್ಕೊತೀವಿ. ನೋಡಿ ಗೋಬಿ ಮಟರ್ ಕೂಡ
ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ, ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ನಂದು ಈ ಚಾನಲಲ್ಲಿ ಇನ್ನೂ ಹೊಸ ಥರ ಪ್ರಯತ್ನ ಪಡ್ತಾಯಿದ್ದೀನಿ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅವ್ರಿಗಳಿಗೂ ಕೂಡ ನಾನು ಒಂದು ಕೋಚಿಂಗ್ ಕ್ಲಾಸ್ ಥರ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನೀವು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ನೋಡ್ಬೋದು. ನೋಡಿ, ಮಲ್ಬೆರಿ ಏನು ಹಾರ್ವೆಸ್ಟ್ ಮಾಡಿದ್ನಲ್ಲ, ಈ ಥರ ಬ್ಲ್ಯಾಕಾಗಿ ಹಣ್ಣಾಗಿದೆ. ಇದು ಬ್ಲ್ಯಾಕ್ ಆದ್ರೆ ನೀಟಾಗಿ ಹಣ್ಣಾಗಿದೆ ಅಂತ. ಕೆಲವು ಬೆರೀಸ್ಗಳು ಹುಳಿ ಇರುತ್ತೆ, ಬಟ್ ಇದು ಹುಳಿ ಇಲ್ಲ, ಸ್ವೀಟ್ ಇದೆ. ನೋಡಿ, ಅದು ಕಟ್ ಮಾಡಿದ ತಕ್ಷಣ ಎಷ್ಟು ಜ್ಯೂಸಿಯಾಗಿ ಬಂತು. ಆಮೇಲೆ ಟೇಸ್ಟು ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಅಲ್ಲಿ ಹಾರ್ವೆಸ್ಟಿಂಗ್ ಮಾಡಿದ್ದು ಅವರೆಕಾಯಿನೂ ಅಷ್ಟೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಎಲ್ಲ ಚೆನ್ನಾಗಾಗಿದೆ. ಇದು ಹಾರ್ವೆಸ್ಟಿಂಗ್ ಮಾಡಿ ಅಡುಗೆ ಮಾಡೋ ವೀಡಿಯೋನ ಒಂದಿನ ಹಾಕೋಣ. ಸೊ ಇದೆಲ್ಲ ಏನು ದೊಡ್ಡದಲ್ಲ, ಬಟ್ ನಾವು ಪಾಟಲ್ಲಿ ಬೆಳೆಯೋದು ನಮ್ಗದೊಂಥರ ಖುಷಿ ಇರುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಸ್ಟ್ ಅದು ಮುಟ್ಟಿದ್ರೆ ಸಾಕು, ಬೇರಿಸಿ ಎಷ್ಟು ನೀಟಾಗಿ ಜ್ಯೂಸ್ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ನಾನು ಮಕ್ಳ ಕೈಲೇ ಇದನ್ನು ಹಾರ್ವೆಸ್ಟಿಂಗ್ ಮಾಡಿಸ್ದೆ. ಸೊ ಅವರೂ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು, ನಾನು ಹಾರ್ವೆಸ್ಟ್ ಮಾಡಬೇಕು ಅಂತ. ಸೊ ಅವಳು ಫಸ್ಟ್ ಒನ್ ಅದನ್ನು ಅವಳು ಕಟ್ ಮಾಡಿದ್ಲು. ಹಿಂದೆ ಇರೋದನ್ನು ಆಮೇಲೆ ನಾನೇ ಅವಳಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿ ತೆಗೆದೆ. ತುಂಬ ಚೆನ್ನಾಗಿತ್ತು. ಒಂಥರ ನಾವು ಮಾಡಿದ್ದನ್ನು ನಾವು ತೆಗಿಯೋಕೊಂಥರ ಖುಷಿ ಆಗುತ್ತಲ್ಲ. ನೋಡಿ, ಈ ಥರ ಇತ್ತು. ಒಳ್ಳೆ ಬ್ಲ್ಯಾಕ್ ಪರ್ಲ್ನ ನೀಟಾಗಿ ಜೋಡಿಸ್ದಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಅವರೆಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅದು ವೀಡಿಯೋನ ಹಾಕ್ತೆ. ಅದೇ ಥರ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂಗೆ ಯಾಕೆಂದರೆ ನಾವು ದಿನ ಓದೋಕ್ಕಾಗಲ್ಲ, ಬುಕ್ಸ್ ತೆಗೆದು ಓದೋಕ್ಕಾಗಲ್ಲ. ಅದನ್ನು ಯಾರೊಬ್ಬರು ಹೇಳಿದರೆ ಕೇಳಿಸ್ಕೊಂಡು ಕಲಿಬೋದು. ಸೊ ಹಾಗಾಗಿ ನಾನೇನು ಮಾಡಿದೆ, ದಿನಕ್ಕೆ 5 ಕ್ವಶನ್ ಹಂಗೆ, ವೀಕ್ಲಿ 1 ಟೆಸ್ಟ್ ಇರುತ್ತೆ. ಎವ್ರಿ ವೆಡ್ನೆಸ್ಡೇ ಆ ಟೆಸ್ಟನ್ನು ಇದು ಮಾಡ್ತೀನಿ. ಯಾವ ಮೆಥಡಲ್ಲಿ ಇರುತ್ತೆ ಅದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಚಿಕ್ಕವರಿಂದ ದೊಡ್ಡವ್ರವರೆಗೂ ನೋಡ್ಬೋದು, ಡಿಫ್ರೆಂಟಾಗಿರುತ್ತೆ. ಸೊ ನನ್ನ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಫ್ರೆಂಡ್ಸ್.